2025 ಮಾನ್ಸೂನ್ ರೈಡ್ಗೆ ಹೋಗ್ತಾ ಇದೀವಿ. ವಾಟರ್ ಫಾಲು ಆಗಿದೆ. ಇವು ಓಪನ್ ಆಯ್ತು. ಕ್ರೇಜಿ. ಸುತ್ತ ನೇಚರ್ ಚೆನ್ನಾಗೈತೆ. ಜೋರಾಯ್ತು ಮಳೆ ಶುರುವಾಯ್ತು. ಶುರುವಾಗ್ಲಿ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು 2025 ಮಾನ್ಸೂನ್ ರೈಡ್ಗೆ ಹೋಗ್ತಾ ಇದೀವಿ. ಗ್ಯಾಂಗ್ ಎಲ್ಲ ಆಗ್ಲೇ ಗೊರಗುಂಟೆಪಾಳ್ಯ ಹತ್ರ ಬಂದಿದ್ದಾರೆ. ಈ ಮಾನ್ಸೂನ್ ರೈಡ್ ಬಂದು 3 ದಿನ ಪ್ಲಾನ್ ಹಾಕಿರೋದು. ಪ್ರತಿ ವರ್ಷ ಮಾನ್ಸೂನ್ ರೈಡ್ ಮಾಡ್ತಾ ಇದ್ದೋ ಅದೇ ರೀತಿ ಈ ವರ್ಷನು ಚಿಕ್ಕಮಗಳೂರು ಸೈಡ್ ಪ್ಲಾನ್ ಹಾಕಿದೀವಿ. ಫಸ್ಟ್ ಡೇ ಬಂದು ಚಿಕ್ಕಮಗಳೂರು, ಸೆಕೆಂಡ್ ಡೇ ಆದ್ಮೇಲೆ ಎಲ್ಲ ಶಿವಮೊಗ್ಗ ಕಡೆ ಕನೆಕ್ಟ್ ಆಗ್ಬಿಡ್ತೀವಿ. ಫಸ್ಟ್ ಹೋಗ್ತಾ ಇರೋದು ಕಳಸ ಹತ್ರ. ಹೋಮ್ ಸ್ಟೇ ಎಲ್ಲ ಬುಕ್ ಮಾಡಿದೀವಿ ಆಲ್ರೆಡಿ. ಟೈಮ್ ಬಂದು 4:38. ಮಳೆ ನೆನ್ನೆ ನೈಟ್ ಸಿಕ್ಕಾಬಳೆ ಬಂತು. ರಾತ್ರಿ 2 ಗಂಟೆಲಿ ನಿಂತಿರೋದು ಮಳೆ. ಇನ್ನ ರೋಡ್ ಅಲ್ಲೆಲ್ಲ ಹಂಗೆ ನೀರು ನಿಂತೈತೆ. ಸೊ ಇನ್ನ ರೈಡ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಫಸ್ಟ್ ಮೀಟಪ್ ಪಾಯಿಂಟ್ಗೆ ಹೋಗ್ಬಿಡೋಣ. ಟೈಮ್ ಆಯ್ತು. ಏನ್ ಅಷ್ಟು ಸ್ಪೀಡಾಗಿ ಓಡೈತಾ ಇದೆಯಾ? ಏನ್ ಸಮಾಚಾರ? ಓ ಲಾಗಿಂಗು ಲಾಗ್ ಮಾಡೋದಕ್ಕೆ ರೆಡಿ ಆಗ್ತಾವ್ರೆ. ಏನು 1 ಅವರ್ ಲೇಟಾಗಿ ಬಂದ ಒಂಥರ ಹೇಳ್ತಾನೆ. ಎಷ್ಟೊತ್ತಾಯ್ತು ಬಂದು? ಇನ್ನೊಬ್ಬ ಟೋಲ್ ಹತ್ರ ಅವನೇ. ಓಕೆ, 4 ಜನ ಜಾಯಿನ್ ಆದರು. ಟೋಟಲ್ 4 ಆದ್ವಿ. ಇನ್ನೊಬ್ಬ ಇದ್ರಲ್ಲ ಅವನೇ ಟೋಲ್ ಹತ್ರ, ಪಾರ್ಲೆ ಟೋಲ್ ಹತ್ರ. ಮ್ಯಾಮ್ ಏನು ಮ್ಯಾಮ್ ಸಮಾಚಾರ? ನಮ್ಮ ರೆಡ್ಡಿ ನಮ್ಮ ಆಫೀಸ್ ಫ್ರೆಂಡ್ಸು. ನೋಡಿದ್ಯಾ ವಿಡಿಯೋಸಲ್ಲಿ? ನೋಡಪ್ಪ, ಸೆಲೆಬ್ರಿಟಿ. ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರ್ಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ. ಓಕೆ, ಎಲ್ಲ ಮೀಟಪ್ ಆಯಿತು. ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಮಳೆ ಮಧ್ಯರಾತ್ರಿವರೆಗೂ ಹೋಗಿದೈತೆ. ಅದಕ್ಕೋಸ್ಕರ ಸ್ವಲ್ಪ ಚಳಿ ಜಾಸ್ತಿ. ಇನ್ನೊಂದೇನು ಅಂದರೆ, ಮಳೆ ಶುರು ಆದರೆ ಮಾನ್ಸೂನ್ ರೈಡಲ್ಲಿ ಈ ಮೈಕ್ ಒಳಗಡೆ ಎಲ್ಲ ನೀರು ಹೋಗ್ಬಿಡುತ್ತೆ. ಈ ಮೈಕೆಲ್ಲ ಬಿಸಿಲೇಬೇಕು. ಅವಾಗ ನಿಮಗೆ ವಾಯ್ಸ್ ಅಷ್ಟು ಕ್ಲಾರಿಟಿ ಸಿಗೋದಿಲ್ಲ. ನೋಡೋಣ ಮಳೆ ಬಂದಾಗ. ಲೆಟ್ಸ್ ಗೋ. ಈ ಒಂದು ಶಾಪಲ್ಲಿ ಕಾಫಿ ಟೀ ಎಲ್ಲ ಕುಡಿದು, ಯಾವುದಿದು ಕಿರಿ ಸಾವೆ ಟೋಲು. ಈಗ ಇಲ್ಲಿಂದ ನೆಕ್ಸ್ಟ್ ಹಾಸನ್ ಬ್ರೇಕ್ಫಾಸ್ಟ್ಗೆ. ಏನೋ ಆಗಿದೆ. ಓ ಏನೋ ಆಗೈತೆ ಮರಿಯಲ್ಲಿ. ಇವೇ ಭಾರಿ ಡೇಂಜರ್ ಅಪ್ಪ. ಈ ಮಳೆ ರೈನ್ ಕೋಟ್ ಹಾಕೊಂಡು ಎಲ್ಲ ರೆಡಿ ಆಗ್ತೀವಲ್ಲ ಮಳೆಗೆ, ಅವಾಗ ಮಳೆ ನಿಂತೋಗ್ಬಿಡುತ್ತೆ. ಈ ರೈನ್ ಕೋಟ್ ಎಲ್ಲ ತೆಗ್ದಾಕ್ಬಿಟ್ಟು ಮಳೆ ಬರಲ್ಲ ಅನ್ಕೊಂಡು ರೇಟ್ ಮಾಡ್ತೀವಲ್ಲ, ಅವಾಗ ಮಳೆ ಬರುತ್ತೆ. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಟೈಮ್ ಬಂದು ಕರೆಕ್ಟಾಗಿ 7:58. 3 ಅವರ್ಸ್ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಹೋಟ್ಲ್ ಹುಡುಕ್ಬೇಕು. ಮಮತಾ ವೆಜ್ ಹೋಟೆಲ್. ಆಲ್ಮೋಸ್ಟ್ ಹಾಸನ್ ಎಕ್ಸಿಟಲ್ಲಿ ಇದ್ದೀವಿ. ನೋಡೋಣ, ಬ್ರೇಕ್ಫಾಸ್ಟ್ ಮಾಡೋಣ. ತಿಂದ್ರೆ ನೆಮ್ಮದಿಯಾಗಿ ತಿನ್ಬೇಕು. ಬ್ರೇಕ್ಫಾಸ್ಟ್ ಮಾಡ್ದ, ಮಸ್ತಾಗಿತ್ತು. ಇಲ್ಲಿಂದ ಕೊಟ್ಟಿಗೆಹಾರ ಹೋಗ್ತಾ ಇದೀವಿ. ಕೊಟ್ಟಿಗೆಹಾರ 90 ಕಿಲೋಮೀಟರ್ಸ್ ಇದೆ. 1 hour 44 minutes ಅಂತ ತೋರಿಸ್ತಾ ಇದೆ. ಈಗ ಟುವರ್ಡ್ಸ್ ಕೊಟ್ಟಿಗೆಹಾರ ವಿಯಾ ಸಕಲೇಶ್ಪುರ. ತೆರೆಯುತ್ತಿದೆ ಹೊರಟಿರುವ ನಸುಕಿನಲಿ, ತೊರೆಯದೆ ಕುಣಿಯುತ್ತಿದೆ ಮನಸ್ಸಿನಲ್ಲಿ. ಜೋರಾಯ್ತು ಮಳೆ. ಈ ಒಂದು ಪಾಯಿಂಟಲ್ಲಿ ನಿಲ್ಸಿದ್ದೀವಿ. ಸಕ್ಕತ್ತಾಗೈತೆ ಲೊಕೇಶನ್. ಫುಲ್ಲು ಮಳೆ ಬೇರೆ ಜೋರಾಗ್ತೈತೆ. ತಂಗಾಳಿ ಬೀಸೋದು ಹೀಗೆ, ಯಾವ ಊರ ಮಳೆಗೆ ಮಂಕಾಗಿ ಕೂತ ನೀರಲೆಗೆ, ಮಾತಂತೆ ಗಾಳಿ ಜೊತೆಗೆ ತೀರ ಮರಳಿ ಅಲೆಯ ಕರೆದಿರುವಾಗ ನಗುವಿನ ರಾಗ. ಕೊಟ್ಟಿಗೆಹಾರಗಿಂದ ಸ್ವಲ್ಪ ಹಿಂದೆ ಇದೀವಿ. ಚಾರ್ಮಡಿ ಘಾಟ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇಲ್ಲಿಂದ, ಅದಕ್ಕೆ ನಿಲ್ಸಿದೀವಿ. ನೋಡ್ರಿ ಹೆಂಗೈತೆ ಅಂತ. ಯಾರ ಕರೆಗೆ ನದಿಯು ಹೊರಳಿತು ಈಗ ಹೊಸತರ ವೇಗ. ಯಾರು ಫೋಟೋ ಶೂಟ್ ಮಾಡ್ತಾವ್ರೆ ನೋಡ್ರಿ. ಫುಲ್ ಟ್ಯಾಂಕ್. ಏನು ಮಳೆನಾ ಈ ಕಡೆ?
ಇವತ್ತು ಮಾತ್ರ ನೆನ್ನೆ ಎಲ್ಲ ಇತ್ತು ಡೈಲಿ ಗಾಡಿ ಪೆಟ್ರೋಲ್ನ ಅಂತ ಇತ್ತು ಗಾಡಿ. ಇಲ್ಲಿಂದ 48 ಕಿಲೋಮೀಟರ್ಸ್ ಇದೆ ಕಳಸ. ಮಳೆ ಮತ್ತೆ ಬರ್ತಾ ಇದೆ, ಡ್ರಿಸ್ಲಿಂಗು. ಅದಕ್ಕೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಮೈಕ್ ತೆಗೆದುಬಿಟ್ಟಿದ್ದೀನಿ. ಇಲ್ಲೇ ರೈಟು ತೆಗೆದಿದ್ದಾರೆ. ಹೊರನಾಡು 48. ಕಳಸ ಚಿಕ್ಕಮಗಳೂರು ಜಿಲ್ಲೆಯ ಒಂದು ತಾಲೂಕು. ಇಲ್ಲಿಂದ ಕಳಸ 42 ಕಿಲೋಮೀಟರ್ ಆದರೆ ಬೆಂಗಳೂರಿನಿಂದ 310 ಕಿಲೋಮೀಟರ್ಗಳು. ಮಳೆಗಾಲದಲ್ಲಿ ಕಳಸ ಒಂದು ಅದ್ಭುತ ಜಾಗ. ಈ ಕಿರಿದಾದ ದಾರಿ ಹಲವು ತಿರುವುಗಳಿಂದ ಕೂಡಿದ್ದು ಕರ್ನಾಟಕದಲ್ಲಿರುವಂಥ ಒಂದು ಸೀನಿಕ್ ರೋಡ್ ಅಂತ ಹೇಳ್ಬೋದು. ಬೆಂಗಳೂರಿಂದ ಕೊಟ್ಟಿಗೆಹಾರವರೆಗೂ 270 ಕಿಲೋಮೀಟರ್ ಒಂದು ಎಕ್ಸ್ಪೀರಿಯನ್ಸ್ ಆದರೆ ಇಲ್ಲಿಂದ ಇರೋವಂಥ 40 ಕಿಲೋಮೀಟರ್ ಇನ್ನೊಂಥರ ಎಕ್ಸ್ಪೀರಿಯನ್ಸ್. ಪ್ರತಿ ನಿಮಿಷಕ್ಕೂ ಬದಲಾಗುವ ಇಲ್ಲಿನ ವಾತಾವರಣ. ಕೆಲವು ಸಮಯ ಮಳೆ ಬಂದರೆ ಇನ್ನು ಕೆಲವು ಸಮಯ ಮಂಜಿನಿಂದ ಕೂಡಿತ್ತು. ವೆಸ್ಟರ್ನ್ ಘಾಟ್ಸ್ಗೆ ಸೇರುವಂಥ ಈ ದಾರಿಯಲ್ಲಿ ನಾವು ಹಲವಾರು ಜಲಪಾತಗಳು ಹಾಗೂ ಜರಿಗಳನ್ನು ನೋಡ್ಬೋದು. ಅಲ್ಲೊಂದು ವ್ಯೂ ಪಾಯಿಂಟ್ ಐತೆ, ಹೋಗಿ ಬರೋಣ ಹತ್ರ. ಲ್ಯಾಂಡ್ ಸೈಡ್ ಆಗಿ ಇಲ್ಲಿ ನೋಡ್ರಿ, ಇಲ್ಲೊಂದು ವಾಟರ್ ಫಾಲು. ಇಲ್ಲಿ ನೋಡ್ರಿ ನೀರು. ಇಲ್ಲಿ ಕೆಳಗಡೆ ಎಷ್ಟು ಹಳ್ಳ ಐತೆ ಗೊತ್ತಾ? ಇದು ಒಂದು ಬೆಡ್ ಥರ ಐತೆ ನೋಡ್ರಿ, ಎಲ್ಲ ಒಂದೇ ಲೆವೆಲ್ಲು. ಈ ಜಾಗ ನನಗೆ ನೆನಪೈತೆ ಚೆನ್ನಾಗಿ. ಗೌತಮ್ ನಾಯ್ಡು ಅವರು ಸ್ಪೀಡಾಗಿ ಬಂದ್ಬಿಟ್ಟು ಈ ಕಡೆ ನುಗ್ಗಿಸ್ಬಿಟ್ಟಿದ್ರು. ಅದೇನೋ ಗಾಡ್ಜಿಲ್ಲಾ ಆಫ್ ಇಂಡಿಯಾ ಏನೇನೋ ಹೇಳಿದರು. ಒಳ್ಳೆ ರೋಡ್ ಕೆಳಗಡೆ ಐತೆ. ಇದೊಂದು ಬೆಟ್ಟ, ಇಳೀತಾ ಇದ್ದೀವಿ ಇವಾಗ ಈ ಬೆಟ್ಟನ. ಕೆಳಗೂರು. ಓ ಐಫೋನಲ್ಲಿ ತೋರಿಸ್ತೀನಿ ಇರ್ರಿ. ಈ ಸೀಡೆಲ್ಲ ಕಾಫಿ. ಅಲ್ಲಿ ಮೇಲ್ಗಡೆ ಬೆಳೆದಿರೋ ಗಿಡಗಳು ಟೀ. ನಮ್ಮ ಇಂಡಿಯಾದಲ್ಲಿ ಟೀ ಬೆಳೆಯೋದು ಜಾಸ್ತಿ, ಕಾಫಿ ಬೆಳೆಯೋದು ಕರ್ನಾಟಕದಲ್ಲೇ ಜಾಸ್ತಿ. ಓ ಓ ಓ ಇವು ಓಪನ್ ಆಯಿತು, ಕ್ರೇಜಿ. ಕೆಳಗೂರು ಎಂಬ ಊರಿಂದ ಕಳಸ ಸೈಡ್ ಹೋಗ್ಬೇಕಾದ್ರೆ ಆ ರೂಟ್ನ ಒಂದು ಮೇನ್ ಅಟ್ರಾಕ್ಷನ್ ಅಂದರೆ ಬೆಟ್ಟದ ಪೂರ್ತಿ ಹಬ್ಬಿದ್ದಂಥ ಟೀ ಎಸ್ಟೇಟ್ ಹಾಗೂ ಅಲ್ಲಿನ ಫ್ಯಾಕ್ಟ್ರಿಗಳು. ಈ ಒಂದು ಸೀನಿಕ್ ರೂಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನೆನಪಾಗುವಂಥದ್ದೇ ಶ್ರೀರಾಮಚಂದ್ರ ಹಾಗೂ ಯುಗಪುರುಷ ಮೂವಿ ಸೀನ್. ಹಂಗೆ ಈ ಲೊಕೇಶನ್ನ ಯುಗಪುರುಷ ಮೂವಿದು ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ತೋರಿಸಿದ್ರೆ ಹೆಂಗಿರುತ್ತೆ. ಅಲ್ಲಿ ವಾಟರ್ ಫಾಲು, ಅಲ್ಲಿ ಹೋಗ್ಬೋದು ಅಲ್ಲಿಂದ. ಹಾಂ ಅಲ್ಲೈತೆ, ಹೋಗೋಣ. ಸಕ್ಕತ್ತಾಗೈತ. ಹೋಗಿ ನೋಡ್ರಿ, ಇಲ್ಲ ಕೆಳಗಡೆನೆ ಹೋಗುತ್ತೆ ನೀರು. ನೋಡ್ರಿ, ಅಲ್ಲಿ ಎಂಟ್ರಿ ಟಿಕೆಟು ವಾಟರ್ ಫಾಲ್ಗೆ ಒಬ್ರಿಗೆ 20 ರೂಪಾಯಿ ಅಂತೆ. ಹೋಟೆಲ್ ಕಸ್ಟಮರ್ ಆದರೆ ಇಲ್ಲಿ ಹೋಟ್ಲ್ ಐತೆ, ಇಲ್ಲಿ ಬರೋ ಕಸ್ಟಮರ್ಸ್ಗಾದರೆ ಫ್ರೀ. ಅಲ್ಲಿ ಮೇಲ್ಗಡೆ ಇಲ್ಲಿಂದ ಹೋಗ್ಬೋದು. ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕು. ವಾಯ್ಸ್ ಎಷ್ಟು ನೀಟಾಗಿ ಕೇಳಿಸ್ತಿದೆಯೋ ಗೊತ್ತಿಲ್ಲ. ನೋಡೋಣ, ಮೇಲೆ ಹೋಗೋಣ. ಓಹೋ, ಯಾವುದೋ ಪ್ರೀ ವೆಡ್ಡಿಂಗ್ ಶೂಟು ಸಾಕಾಗೈತೆ. ಯಾವುದೋ ಪಾಳ್ದಿದ್ದು ಬಿಡ ಇದೆಲ್ಲ.
ಇದ್ದಂಗೆ ಐತೆ. ಮೂವಿ ತೆಗಿಯೋದಕ್ಕೆಲ್ಲ ಒಂದು ಒಳ್ಳೆ ಲೊಕೇಶನ್ ಇವು ನೋಡ್ರಿ. ಅಲ್ಲಿ ಬಿಸಿಲು ಹೊಡಿತಾ ಇತ್ತು. ಒಂದು ಬೆಟ್ಟ ಮುಂದಕ್ಕೆ ಬಂದು ಇಲ್ಲಿ ಏನೋ ಒಂಥರ ಮೋಡ ಮುಸುಕಿದ ವಾತಾವರಣ ನೋಡ್ರಿ. ಇವೆಲ್ಲ ಮತ್ತೆ ಯುಗ ಪುರುಷ ಥರ ಮತ್ತೆ ಮ್ಯೂಸಿಕ್ ಹಾಕ್ಬಿಟ್ಟು ಯುಗ ಪುರುಷ ಥರ ಸೀನ್ ತಗೊಂಡು ಹೋಗೋಣ. ಕಳಸ ಟೆಂಪಲ್ಲು ಊಟ ಮಾಡ್ಕೊಂಡು ಹೋಗೋಣ. ನಾನು ಎಷ್ಟು ತಿಂದ್ರು ಎಲ್ಲೋ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಕಳಸದಲ್ಲಿ ಊಟ ಮಾಡ್ಕೊಂಡು ನಂತರ ನಾವು ಹೋಗಿದ್ದೆ ಈ ಟ್ರಿಪ್ ನಲ್ಲಿ ನಮ್ಮ ಮೊದಲ ಡೆಸ್ಟಿನೇಷನ್ ಆದ ಲವ್ ಮಾಕ್ಟೇಲ್ ಮೂವಿ ಶೂಟ್ ಮಾಡಿದಂತ ಸಂಸೆ ಗಣಪತಿ ಟೆಂಪಲ್ ಕಡೆಗೆ. ಅದೇ ಸಂಸೆ ಗಣಪತಿ ಟೆಂಪಲ್ಲು. ಇದ್ರ ಹತ್ರನೇ ನದಿ ಇದೆ ಇಲ್ಲಿ. ಅಲ್ಲಿಂದ ಬಂದು ಇಲ್ಲೇ ಎರಡೇ ಕಾರ್ ಅಲ್ವಾ, ಚಿಪ್ಸ್ ಅದೆಲ್ಲ ಕೊಡ್ತಲ್ಲ, ಅದು ಹುಡುಗ ಇಲ್ಲೇ ಡೈಲಾಗ್ ಇಲ್ಲ ಹೇಳ್ಕೊಡ್ತು. ನಿಮ್ದು ಸ್ವಂತದ ಇದು? ಅವ್ರದ್ದು ಅಂಗಡಿ, ಅವ್ರದ್ದಂತಾರೆ ತೋಟದವ್ರದ. ಇದು 2,000 ಎಕರೆ. ಓನರ್ ಕಲ್ಕತ್ತಾದಲ್ಲಿ ಇರ್ತಾರೆ. ಓನರ್ ಕಲ್ಕತ್ತಾನ ಕರ್ನಾಟಕನ? ಕಲ್ಕತ್ತಾ. ಅವ್ರು ಬ್ರಿಟಿಷ್ ಕಾಲದಲ್ಲೇ ತಗೊಂಡಿದ್ದಾರೆ ಇದನ್ನ, ಹಳೆ ತುಂಬಾ ಹಳೆ. ಅವರು ಲವ್ ಮಾಕ್ಟೇಲ್ ಮೂವಿ ಶೂಟಿಂಗ್ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಅಲ್ಲೇ ಟೀ ಕಾಫಿ ಎಲ್ಲ ಕುಡ್ದು ಚೆನ್ನಾಗಿತ್ತು. ಈಗ ಟೆಂಪಲ್ಗೆ ಹೋಗ್ಬೇಕು. ಟೆಂಪಲ್ ನೋಡಿಕೊಂಡು ಹೋಮ್ ಸ್ಟೇ. ಸೊ ನೋಡೋಣ ಟೆಂಪಲ್. ಈಗ ಇದು ಒಟ್ಟು 2,500 ಎಕರೆ ಅಂತ ಇರೋದು. ಓನರ್ ಕಲ್ಕತ್ತಾದಲ್ಲವ್ರಂತೆ. 2,500 ಅಂದರೆ ಎಷ್ಟು ಫಾರೆಸ್ಟ್ ಕವರ್ ಆಯ್ತು ಇದ್ರೊಳಗಡೆ. ಟೆಂಪಲ್ ಓಪನ್ ಇಲ್ಲ. ಟೆಂಪಲ್ಲು ಕೂಡ ಈ ಪ್ರಾಪರ್ಟಿ ಅವ್ರದ್ದೇ ಅಂತೆ, ಅವರೇ ಕಟ್ಸಿರೋದಂತೆ. ಪೀಸಾಗೈತೆ ಜಾಗ. ಎಸ್ಟೇಟ್ ಹತ್ರ ಫೋಟೋ ಪ್ರಾಹಿಬಿಟೆಡ್, ಆದರೂ ಫೋಟೋ ತಗೊಳಕ್ಕೆ ಅಂತ ಹೋಗ್ತಾ ಇದೀವಿ. ಜನ ಇಲ್ಲ ಇವತ್ತು, ವೀಕ್ ಡೇಸ್ ಆದ್ರಿಂದ. ವೀಕೆಂಡ್ ಆಗಿದ್ರೆ ತುಂಬ ಜನ ಇರೋರು. ಈಗ ಫೋಟೋ ಗೀಟೋ ಎಲ್ಲ ತಗೊಂಡು ಹೋಮ್ ಸ್ಟೇಗೆ ಹೋಗೋಣ. ಸಂಸೆ ಗಣಪತಿ ಟೆಂಪಲ್ ಇಂದ ಹೊರಟು ನಾವು ಬುಕ್ ಮಾಡಿದ್ದಂಥ ಹೋಮ್ ಸ್ಟೇ ಕಡೆ ಹೋಗ್ತೀವಿ. ಸುಮಾರು 1 ರಿಂದ 2 ಕಿಲೋಮೀಟರ್ ಇದ್ದಂಥ ಹೋಮ್ ಸ್ಟೇಗೆ ಗೊತ್ತಿಲ್ಲದೆ ಇರೋ ದಾರಿಲಿ ಫಾರೆಸ್ಟ್ ಒಳಗಡೆ ನಾವು ನಂಬ್ಕೊಂಡು ಹೋಗಿದ್ದು ಗೂಗಲ್ ಮ್ಯಾಪ್ನ. ಮುಂದೆ ಅವರೇ ಲೆಫ್ಟಲ್ಲಿ ಐತಂತೆ. ಹಾಂ, ಇಳಿದ್ಬಿಟ್ಟು ನೋಡ್ಕೊಂಬರ್ತೀರ ಯಾರಾದರೂ? ಹುಷಾರು, ಜಾರುತ್ತೆ. ಇರೋ ಮಮ್ಮಿನ ಬ್ರೇಕ್ ಹಿಡಿಬೇಡ, ಬಿಡು. ಗೇರಲ್ಲೇ ಸ್ಟಾಪ್ ಮಾಡ್ಬೇಕು ನೀವು. ಕಂಟೆಂಟ್ ಆಯ್ತು ನಿಮಗೆ. ಮುಂದೆ ಹೋಗಿ ನೋಡ್ಕೊಂಬರ್ತೀನಿ, ಹಿಡ್ಕಮ್ಮ. ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದಂತ ನಮಗೆ ಕೊನೆಗೂ ದಾರಿ ಸಿಗೋದಿಲ್ಲ. ಬಿಲ್ಡಿಂಗೇ ಇಲ್ಲ ಅಲ್ಲ ಇಲ್ಲಿ. ಅವ್ರಿಗೆ ಫೋನ್ ಹಾಕ್ತೀನಿ ಇರು, ನೆಟ್ವರ್ಕ್ ಐತೆ. ಸರ್, ಇದು ಸಂಸೆ ಹತ್ರ ಇದ್ದು ರೂಟ್ ಗೊತ್ತಾಗ್ತಾ ಇಲ್ಲ. ಹಾಂ, ಬಂದಿದ್ದೀವಿ ಸರ್. ಗಾಡಿಗಳು. ಆಗ ಹೋಮ್ ಸ್ಟೇ ಓನರ್ಗೆ ಕಾಲ್ ಮಾಡಿ ಅಡ್ರೆಸ್ ಕೇಳ್ಕೊಂಡು ಹೋಮ್ ಸ್ಟೇಗೆ ಹೋಗ್ಬೇಕಾದಂಥ ರೋಡ್ಗೆ ಹೋಗಿ ಜಾಯ್ನ್ ಆಗ್ತೀವಿ. ಇನ್ನು ಹಿಂದೆ ಅಂತೆ ಕಂಟೆಂಟಾ? ಯಾರು ಹತ್ಸೋದು? ಗೈಸ್, ನಮ್ಮ ಹುಡುಗ ಏನೋ ಇದನ್ನ ಹತ್ಸೇಬೇಕು ಅಂತ ಇದು ಮಾಡಿದ್ದಾರೆ. ಗೈಸ್, ಫೈನಲಿ ಆಫ್ ರೋಡ್. ಗುಟ್ಟ ದಾಟಿದ ವೀರ ಗೈಸ್. ಅಲ್ಲಿ ರೈಟ್ ಅಂತ ನೋಡು, ಡಿವಿಯೇಷನ್ ಸಿಗುತ್ತಂತೆ. ಕಳಸ ಹತ್ರ ನಾವು ಬುಕ್ ಮಾಡಿದ್ದಂಥ ಒಂದು ಹೋಮ್ ಸ್ಟೇ ಮೌಂಟೇನ್ ಅಡ್ವೆಂಚರ್ ಸ್ಟೇ ಸಂಸೆ. ಸಾಹಸನೆ ಮಾಡ್ಬೇಕಲ್ಲಪ್ಪ ಇಲ್ಲಿಗೆ. ಸರ್, ಬೋರ್ಡ್ ಗೀಡ್ ಇದ್ಬಿಟ್ಟಿದ್ರೆ ಈಸಿ ಆಗೋದು. ಬೋರ್ಡ್ ಇದ್ದಿದ್ರೆ. ಹಾಂ, ಮೇಲ
ಕಾಡು ಗುಡ್ಡ ಬೆಟ್ಟಗಳ ಮಧ್ಯೆ ಇರುವಂಥ ಈ ಹೋಮ್ ಸ್ಟೇ ಫಸ್ಟ್ ಅಟೆನ್ಷನ್ ಗ್ರ್ಯಾಬ್ ಮಾಡಿದ್ದೆ. ಇಲ್ಲಿನ ಸೌಂಡ್ ಹಾಗೂ ಹೋಮ್ ಸ್ಟೇನ ಕ್ಲೀನ್ಲಿನೆಸ್. ಹೋಮ್ ಸ್ಟೇಗೆ ಬಂದಿದ್ದೀವಿ, ಚೆನ್ನಾಗೈತೆ, ಕ್ಲೀನ್ ಆಗೈತೆ. ಫಸ್ಟ್ ಆಫ್ ಆಲ್ ಒಂದು ವಾಶ್ರೂಮ್ ಇದೆ, ಇನ್ನೊಂದು ಇದೆಯಾ ಅಂತ ಹೇಳಿದ್ರೆ ಸ್ನಾನ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು ಅಂತ ಹೇಳೋಣ. ಸುತ್ತ ನೇಚರ್ ಚೆನ್ನಾಗೈತೆ, ತೋರಿಸ್ತೀನಿ ಅದು. ಈ ಸಂಸಲ್ಲಿರುವಂಥ ಹೋಮ್ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ ನಾವು ನೆಕ್ಸ್ಟ್ ಹೊರಟಿದ್ದೆ ಲವ್ ಮಾಕ್ಟೇಲ್ ಮೂವಿ ಶೂಟ್ ಮಾಡಿದಂಥ ಸೂರ್ಮನೆ ಫಾಲ್ಸ್ ಹಾಗೂ ಹೊರನಾಡು ಕಳಸ ಕಡೆಗೆ. ವಾಟರ್ ಫಾಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಲ್ಲಿಂದ ಆಫ್ ರೋಡು. ಬೀಚ್ ಹತ್ಬಿಟ್ಟೈತೆ ರೆಡ್ಡಿಗೆ.